ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಕೊಹ್ಲಿಯನ್ನ ಕೆಣಕಿ ಉಳಿದವರಿಲ್ಲ ಅಂತ. ಅದಕ್ಕೆ ಕಮೆಂಟ್ಗಳನ್ನ ಕೂಡ ಗಮನಿಸಿದ್ದೆ. ಇಲ್ಲಿ ಕೊಹ್ಲಿಯದ್ದೇ ತಪ್ಪು, ಆ ಹುಡುಗನದ್ದು ತಪ್ಪಿಲ್ಲ ಅಂತ ನಮ್ಮಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಆದರೆ ನೀವು ಹೇಳ್ತಾ ಇರೋದು ನಿಜವೇ ಆಗಿರಬಹುದು. ಆ ನಂತರ ನಡೆದ ಘಟನೆಗಳು ಖಂಡಿತವಾಗಿಯೂ ಅಭಿಮಾನಿಗಳಾದ ನಾವು ಕೊಹ್ಲಿ ಪರವಾಗಿ ನಿಂತ್ಕೊಳ್ಳೇಬೇಕಾಗುತ್ತೆ. ಆಸ್ಟ್ರೇಲಿಯಾದ ಅಭಿಮಾನಿಗಳು ಕೊಹ್ಲಿಯನ್ನ ಯಾವ ರೀತಿ ಕೆಣಕಿದ್ರು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ಕೊಹ್ಲಿಯನ್ನ ವೈಟ್ ಡಾಗ್ ಅಂತ ಕರೆದು ಬಿಟ್ರು. ಕೊಹ್ಲಿಯನ್ನ ತರಹೇವಾರಿ ಪದಗಳಲ್ಲಿ ಆಸ್ಟ್ರೇಲಿಯಾದ ಮಾಧ್ಯಮಗಳು ಟೀಕೆ ಮಾಡಿದ್ವು. ಇದೇ ಕೊಹ್ಲಿ ಸ್ಮಿತ್ ಭಾರತಕ್ಕೆ ಬಂದಾಗ ಬಾಲ್ ಟ್ಯಾಂಪರ್ನಿಂಗ್ ನಲ್ಲಿ ಸಿಕ್ಕಿಬಿದ್ದಂತ ಸ್ಮಿತ್ ಅನ್ನ ಭಾರತದ ಅಭಿಮಾನಿಗಳು ಟೀಕೆ ಮಾಡಿ ಅವರಿಗೆ ಅವಾಚ್ಯ ಶಬ್ದಗಳನ್ನ ಬಳಸಿದಾಗ ಯಾವ ರೀತಿ ಆ ಥರ ಮಾಡಬೇಡಿ, ಅವರಿಗೆ ಚಪ್ಪಾಳೆ ಹೊಡೀರಿ, ಅವರಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳಿದ್ರು. ಅದೇ ಸ್ಮಿತ್ ಆ ಮೈದಾನದಲ್ಲಿದ್ರು. ಅವತ್ತು ತನಗೆ ಪ್ರೋತ್ಸಾಹ ನೀಡಿದಂಥ ಕೊಹ್ಲಿಯನ್ನ ಇವತ್ತು ಸ್ಮಿತ್ ನೆನಪಿಸಿಕೊಂಡಿಲ್ಲ. ಅವತ್ತು ಆಸ್ಟ್ರೇಲಿಯಾದ ಆಟಗಾರನಿಗೆ ಪ್ರೋತ್ಸಾಹ ಮಾಡಿದಂಥ ಕೊಹ್ಲಿಯನ್ನ ಇವತ್ತು ಆಸ್ಟ್ರೇಲಿಯಾದ ಅಭಿಮಾನಿಗಳು ವೈಟ್ ಡಾಗ್ ಅಂತ ಕರೀತಾ ಇದ್ದಾರೆ. ಹಾಗಾಗಿ ನಾವು ಕೊಹ್ಲಿಯನ್ನ ಇಷ್ಟೆಲ್ಲ ಅವಮಾನ ಮಾಡ್ತಾ ಇರಬೇಕಾದರೂ ಕೂಡ ನಾವು ಮತ್ತೊಬ್ಬರನ್ನ ಸಮರ್ಥಿಸಿಕೊಳ್ಳುವುದರಲ್ಲಿ ಎಷ್ಟು ಅರ್ಥವಿದೆ ಅನ್ನೋದು ಗೊತ್ತಿಲ್ಲ. ಹೌದು, ಆ ಹುಡುಗನನ್ನ ಮೊದಲು ಕೆಣಕಿದ್ದು ಕೊಹ್ಲಿಯೇ ಆದರೂ ಈ ಬಾರಿ ನಾವು ಕೊಹ್ಲಿಯ ಪರವಾಗಿ ನಿಂತ್ಕೊಳ್ಳೇಬೇಕು. ಆಸ್ಟ್ರೇಲಿಯಾದ ಮಾಧ್ಯಮಗಳ, ಆಸ್ಟ್ರೇಲಿಯಾದ ಅಭಿಮಾನಿಗಳ ಈ ಅತಿರೇಕದ ವರ್ತನೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ.